ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನೋಡಿ, ಇದು ಮೆಣಸಿನ್ಕಾಯಿ ಗಿಡ, ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಅಂತಾರೆ. ನಮ್ಮನೇಲಿ ಸೀಡ್ಸೆ ತಗೊಂಡು ಹಾಕಿದ್ದೆ. ಇದು ಬೆಳೆದ ಮೇಲೆ ಹೂವು ಬಿಡ್ತಾ ಇದ್ದಂಗೆ ಎಲ್ಲ ಉದುರೋಗ್ತಾ ಇತ್ತು. ನಾನು ಅವಾಗ ಸ್ವಲ್ಪ ಇದು ಮಸ್ಟರ್ಡ್ ಕೇಕ್ ಒಂದು ಸ್ಪೂನು, ಆಮೇಲೆ ಒಂದು 4-5 ಕಾಳು, ಒಂದು 5-6 ಕಾಳು ನಾನು DAP ತಗೊಂಡು ಹಾಕ್ಬಿಟ್ಟು ಸ್ವಲ್ಪ ನೀರು ಕೊಟ್ಟೆ. ಆವಾಗಿಂದ ಉದುರೋದು ಕಡಿಮೆ ಆಯಿತು. ಆಮೇಲೆ ದೊಡ್ಡದಾದ್ಮೇಲೆ ನಾನು ಇದು ಮಜ್ಜಿಗೆ ಇರ್ತಲ್ಲ, ಮಜ್ಜಿಗೆನ ಸ್ವಲ್ಪ ಹಳೆ ಮಜ್ಜಿಗೆ ಮಾಡಿಕೊಂಡು ಅದನ್ನು 1 ಲೋಟಕ್ಕೆ 2 ಲೋಟ ನೀರು ಹಾಕ್ಬಿಟ್ಟು ಅದನ್ನು ನಾನು 15 ದಿವಸಕ್ಕೊಂದು ಸಾರಿ ಕೊಡ್ತೀನಿ ವೀಕ್ಷಕರೇ. ನೋಡಿ, ಈಗ ಮೆಣಸಿನ್ಕಾಯಿ ಕಚ್ಕೊಂತು ಗಿಡದಲ್ಲಿ, ಈಗೆಲ್ಲ ಚೆನ್ನಾಗಿ ಬಿಡ್ತೈತೆ. ನೀವು ಈ ರೀತಿ ಮಾಡ್ಬೋದು. ಅವಾಗವಾಗ ಸ್ವಲ್ಪ ಇದ್ರದ್ದು ಗೌಡನ್ ಕಾಂಪೋಸ್ಟು, ವರ್ಮಿ ಕಾಂಪೋಸ್ಟನ್ನು ಕೊಡ್ತಾಯಿರಿ, ಚೆನ್ನಾಗಿ ಬರ್ತೈತೆ ವೀಕ್ಷಕರೇ. ಅವಾಗ ಹೂವುಗಳು ಉದುರಲ್ಲ. ನೋಡಿ, ಹೂವುಗಳೂ ಕೂಡ ಇರ್ತವೆ ಚೆನ್ನಾಗಿ. ಈ ಥರ ಮಾಡಿ ವೀಕ್ಷಕರೇ.